ವಿದ್ಯೆಗೆ ತಲೆ ಎತ್ತಿ ನಿಂತಿರುವ ಎಲ್ಲರ ಪ್ರಶಂಸೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿರುವ ಶಾಲೆ ಅದುವೇ ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಈ ನಮ್ಮ ಜ್ಞಾನದೇವರಲ್ಲಿ ಇದೀಗ 20ರ ಹರೆಯ. ಈ ಸುಂದರ ಪರಿಸರದಲ್ಲಿ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳು ಉತ್ತುಂಗದ ಶಿಖರಕ್ಕೆ ಏರಿದ್ದಾರೆಂದು ಹೇಳಲು ಹೆಮ್ಮೆ ಎನಿಸುತ್ತದೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ ಸಾಧನೆಗಳ ಹೆಜ್ಜೆಗುರುತುಗಳ ವಾರ್ಷಿಕ ವರದಿಯ ಸಿಂಹಾವಲೋಕನ ನಿಂತಿದೆ. ಈ ನಮ್ಮ ಶಾಲೆಯು 2005-6ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭವಾಯಿತು. ಇಲ್ಲಿಯವರೆಗೆ 15 ಎಸ್ಎಸ್ಸಿ ಬ್ಯಾಚ್ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರೈಸಿದ್ದಾರೆ. ಸತತ 15 ಬಾರಿಯೂ ಶೇಕಡಾ 100% ಫಲಿತಾಂಶ ಬಂದಿದೆ. ಕಳೆದ ವರ್ಷ ಎಸ್ಎಸ್ಸಿಯಲ್ಲಿ ನಮ್ಮ ಶಾಲೆಗೆ ಶೇಕಡಾ 100% ಫಲಿತಾಂಶ ಬಂದಿದೆ. ಅದರಲ್ಲಿ 17 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ಸ್, 26 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ಜಯಂತಿ ಮತ್ತು ಕುಸುಮ ಎಂಬ ವಿದ್ಯಾರ್ಥಿನಿಯರು ಶೇಕಡಾ 98% ಫಲಿತಾಂಶ ಪಡೆಯುವ ಮೂಲಕ ನಮ್ಮ ಶಾಲೆಗೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಈ ಬಾರಿಯೂ 45 ವಿದ್ಯಾರ್ಥಿಗಳು ಎಸ್ಎಸ್ಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಕ್ಕೆ ಪೂರಕ ವಾತಾವರಣ ಕಲ್ಪಿಸಲಾಗಿದೆ. ಇದರ ಜೊತೆಗೆ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಾದ ಕಿಶೋರ್ ಮೆಡಿಕಲ್ಗೆ ಹಾಗೂ ಕೃಷ್ಣಮೂರ್ತಿ ವೆಟರ್ನರಿ ಕೋರ್ಸ್ಗಳಿಗೆ ಫ್ರೀ ಸೀಟನ್ನು ಈ ವರ್ಷದಲ್ಲಿ ಪಡೆದುಕೊಂಡಿರುವುದು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದೆ. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸೂಕ್ತವಾಗಿ ಬೆಳೆದಿರುವ ಪ್ರತಿಭೆಯನ್ನು ಹೊರಸೆಳೆಯಲು ಪಠ್ಯದ ಜೊತೆಗೆ ನೂತನವಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ವಿಷಯವಾದ ಕ್ಲಬ್ಗಳ ರಚನೆ, ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮಾಡಲು ಜಾಯ್ಫುಲ್ ಇಂಗ್ಲಿಷ್ ಲರ್ನಿಂಗ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಇಂಪ್ರೂವ್ಮೆಂಟ್ ಮಾಡಲು ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್, ವಿದ್ಯಾರ್ಥಿಗಳಿಗೆ ಎಲ್ಲಾ ಕ್ಷೇತ್ರದ ಉದ್ಯೋಗಗಳನ್ನು ಪರಿಚಯಿಸಲು ಕರಿಯರ್ ಗೈಡೆನ್ಸ್ನ ಮೈ ಫ್ಯೂಚರ್ ಮೈ ಪ್ಲಾನ್ ತರಗತಿಗಳು, ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಯೋಚಿಸಲು ಸುರಕ್ಷತಾ ಕಮಿಟಿ, ಊಟೋಪಚಾರದ ಮೇಲ್ವಿಚಾರಣೆಗೆ ಮೆಸ್ ಕಮಿಟಿ ಹಾಗೂ ಹೆಣ್ಣು ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸಲು ಕರಾಟೆ ತರಗತಿಗಳು ಹಾಗೂ ಎಸ್ಎಸ್ಸಿ ಫಲಿತಾಂಶ ಹೆಚ್ಚಿಸಲು ಬೆಳಗ್ಗೆ ಸಂಜೆಯ ವಿಶೇಷ ತರಗತಿಗಳು, ಹೀಗೆ ಇನ್ನೂ ವಿನೂತನವಾದ ಕಾರ್ಯಕ್ರಮಗಳಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತದೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಎಂಬಂತೆ ನಮ್ಮ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಶಾಲೆಯನ್ನು ಪ್ರತಿನಿಧಿಸಿದ್ದಾರೆ ಹಾಗೂ ಸಾಂಸ್ಕೃತಿಕ ವಿಚಾರವಾಗಿ ಪ್ರತಿಭಾ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಭಾಗಿಯಾಗಿರುವುದು ಹೆಮ್ಮೆ ಎನಿಸುತ್ತದೆ. ಹಾಗೆ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಸುಸ್ಥಿರದಲ್ಲಿರುವಂತೆ ನೋಡಿಕೊಳ್ಳುತ್ತಿದ್ದೇವೆ. ಕಳೆದ ವರ್ಷದಂತೆ ಈ ವರ್ಷವೂ ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರಲೆಂದು ಪ್ರಾಂಶುಪಾಲರು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಪರೀಕ್ಷಾ ಫಲ ಹೋಗಲಾಡಿಸಲು ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ. ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಶೇಕಡಾ 100ಕ್ಕೆ 100 ಫಲಿತಾಂಶದ ಜೊತೆಗೆ 625 ಅಂಕಗಳಿಗೆ 625 ಅಂಕ ಗಳಿಸುವುದರ ಮೂಲಕ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಗೆ ಕೀರ್ತಿ ತರಲೆಂದು ಆಶಿಸುತ್ತಾ ನಮ್ಮ ಭವಿಷ್ಯದ ಬಾಳಿಗೆ ಬೆಳಕು ತೋರುವ ವಿದ್ಯಾರ್ಥಿಗಳಿಗೆ ತಲೆಬಾಗೋಣ. ಇದು ಗೋಡೆ ಮಾಡುವುದರಿಂದ ಕೂಡಿದ ಬಯಲ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸಿನ ಕದನ. ಇದಕ್ಕೆ ಜೀವ ತುಂಬಿದೆ. ತನ್ನ ಮನೆಯಲ್ಲಿ ಮಾಡಿಬಿಡದ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಹಾಗಾಗಿ ಈ
ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಈಗ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ನಮ್ಮ ಶಾಲೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಲ್ಲಿ, ಪ್ರಾಂಶುಪಾಲರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶಾಲೆಗೆ ಒಳ್ಳೆ ಫಲಿತಾಂಶವನ್ನು ಕೊಟ್ಟು ನಮ್ಮ ಶಿಕ್ಷಕರಿಗೆ, ನಮಗೆ, ನಿಮ್ಮ ಪೋಷಕರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಹೆಸರನ್ನು ತರ್ತದೆ ಅಂತ ನಾನು ಭಾವಿಸ್ಕೊಳ್ತಾ ಈ ಒಂದು ಅದ್ದೂರಿಯಾಗಿ ಒಂದು ಶಾಲಾ ವಾರ್ಷಿಕೋತ್ಸವ ನಡೆಸೋದಕ್ಕೆ ನಮ್ಮ ಶಿಕ್ಷಕ ಮಿತ್ರರು, ಅದರಲ್ಲಿ ನಮ್ಮ ಉಪ ಪ್ರಾಂಶುಪಾಲರು ನಾಗರತ್ನ ಮೇಡಮ್ ಅವರು ಮತ್ತೆ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಕೂಡ ಕೈ ಜೋಡಿಸಿದ್ರಿಂದ, ಯಾಕಂದ್ರೆ ಅವರೆಲ್ಲ ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಹಾಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದರೆ, ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಎರಡು ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್.